ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ನಾನು ಇವತ್ತು ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತ ನಿಮಗೆ ತಮ್ಮನಲ್ಲಿ ನೋಡಿದ್ರೇನೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಯಾರಾದ್ರೂ ಇದೇ ಫಸ್ಟ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನನ್ನ ಚಾನಲ್ಲು 28 ಇದು ಆಗಸ್ಟ್ ಅಲ್ಲಿ ನಂದು ಓಪನ್ ಆಗಿದೆ. ಈ 28ಕ್ಕೆ ನಂದು 3 ಮಂತ್ಸ್ ಆಯ್ತು ಫ್ರೆಂಡ್ಸ್. ಇವತ್ತಿಗೆ ನನ್ನ ಚಾನಲ್ ಅಲ್ಲಿ 90,700-650 ಜನ ನಂದು ಚಾನಲ್ ನೋಡಿದ್ರೆ ಫ್ರೆಂಡ್ಸ್. ನನ್ಗೆ ಇವತ್ತು ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಫ್ರೆಂಡ್ಸ್, ನಮ್ದು ವಿಡಿಯೋ ಎಷ್ಟೊಂದು ಜನ ನೋಡಿದಾರಲ್ಲ ಅಂತ ಫ್ರೆಂಡ್ಸ್ ನಾನು ಅದಕ್ಕೆ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಅದು ಒಂದೇ ಆಗ್ಲಿ ಎಷ್ಟೇ ಆಗ್ಲಿ ನಮಗೆ ತುಂಬಾ ಖುಷಿ ಆಗುತ್ತೆ ಅಲ್ವಾ, ನಾವು ಯಾರಾದ್ರೂ ಚಾನಲ್ ಓಪನ್ ಮಾಡಿದಾಗ ಇಷ್ಟೊಂದು ಜನ ನೋಡಿದ್ದಾರೆ ಅಂತ. ಹಂಗಾಗಿ ಫ್ರೆಂಡ್ಸ್, ನಂದು ಇವತ್ತಿಗೆ 90,000 ಆಯ್ತು ಫ್ರೆಂಡ್ಸ್. 90,000 ಆಯ್ತು. ಆಮೇಲೆ ಫ್ರೆಂಡ್ಸ್, ನಾನು ತಮ್ಮನಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಇವತ್ತು ಯಾವುದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂತ. ಯಾವುದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂದ್ರೆ ಫ್ರೆಂಡ್ಸ್, ಇವಾಗ ನೋಡಿ ಬ್ಯಾಚುಲರ್ ಲೈಫ್ ಯಾವ ತರ ಇರುತ್ತೆ ಅನ್ನೋ ವಿಷಯ ತಿಳ್ಕೊಳ್ಳೋದನ್ನ ನಾನು ಮಾತಾಡಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಈಗ ನೋಡಿ, ಬ್ಯಾಚುಲರ್ ಲೈಫ್ ಅಂದ್ರೆ ನಮ್ಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೇಳಿ ಬ್ಯಾಚುಲರ್ ಲೈಫ್? ಈಗ ಫ್ರೆಂಡ್ಸ್, ನಾವು ಚಿಕ್ಕದ್ರಲ್ಲಿ ಓದ್ತಾ ಇರ್ತೀವಿ. ಆಮೇಲೆ ಓದಿದಾಗ ಏನಾಗುತ್ತೆ ಫ್ರೆಂಡ್ಸ್, ಅದು ಒಂದು ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು ಫ್ರೆಂಡ್ಸ್, ಯಾರೇ ಆಗಿರ್ಬೋದು, ಇದು ಇಬ್ಬರಿಗೂ ಅನ್ವಯಿಸುತ್ತೆ. ಜೆಂಟ್ಸ್ಗೂ ಅನ್ವಯಿಸುತ್ತೆ, ಲೇಡೀಸ್ಗೂ ಅನ್ವಯಿಸುತ್ತೆ. ಏನ್ ಬರೀ ಲೇಡೀಸ್ಗೆ ಅಂತ ಏನಿಲ್ಲ, ಬರೀ ಜೆಂಟ್ಸ್ಗೆ ಅಂತ ಏನಿಲ್ಲ. ಇದು ಯಾವ ರೀತಿ ಅಂತ ಅಂದ್ರೆ ಫ್ರೆಂಡ್ಸ್, ನಮ್ಮ ಲೈಫ್ ಶುರುವಾಗೋದು ಈಗ ಫ್ರೆಂಡ್ಸ್, ನಾವು ಓದ್ತೀವಿ. ಈಗ ನೋಡಿ, ಸ್ವಲ್ಪ ಜನ ಲೇಡೀಸ್ಗೆಲ್ಲ ಏನ್ ಮಾಡ್ತಾರೆ, ಓದಿ ಮುಗಿದ ತಕ್ಷಣನೇ ಮದುವೆ ಮಾಡಿ ಕಳಿಸ್ತಾರೆ. ಇನ್ ಸ್ವಲ್ಪ ಜನ ಫ್ರೆಂಡ್ಸ್ ಏನ್ ಮಾಡ್ತಾರೆ, ಓದ್ತಾ ಇದ್ದಂಗೆ ಮದುವೆ ಮಾಡ್ತಾರೆ ಫ್ರೆಂಡ್ಸ್. ಅದು ಏನ್ ಗೊತ್ತಾ, ಊರ್ ಕಡೆ ನಿಮ್ಗೆ ಗೊತ್ತಿದೆ ಏನಂದ್ರೆ, ಯಾರಾದ್ರೂ ಒಳ್ಳೆ ಕಡೆ ಬಂದ್ರು ಅಂದ್ರೆ ಮದುವೆ ಮಾಡ್ಬಿಡ್ತಾರೆ ಫ್ರೆಂಡ್ಸ್. ಅವಾಗೆಲ್ಲ ಆತರ ಇತ್ತು. ನಾವು ಎಲ್ಲ ಮದುವೆ ಆಗೋ ಟೈಮಲ್ಲಿ ನಮ್ಮ ಇದ್ದಾಗ ಯಾರಾದ್ರೂ ಚೆನ್ನಾಗಿರೋ ಕಡೆ ಏನಾದ್ರು ಗಂಡ್ ಬಂದ್ರೆ ಏನ್ ಮಾಡ್ತಾ ಇದ್ರು, ಅವ್ರು ಓದ್ಬೇಕು, ಮುಂದೆ ಅವ್ರದ್ದು ಲೈಫ್ ಏನು ಯಾವ್ದು ಯೋಚನೆ ಮಾಡ್ತಾರೆ. ಯಾರಾದ್ರು ಚೆನ್ನಾಗಿರೋ ಗಂಡು ಬಂದ ಮದುವೆ ಮಾಡಿ ಕಳಿಸ್ತಾ ಇದ್ರು. ಅದೇ ಫ್ರೆಂಡ್ಸ್, ಈಗ ಅದೆಲ್ಲ ನಡೆಯಲ್ಲ ಬಿಡಿ. ಯಾಕೆ ಗೊತ್ತಾ, ಈಗ ಯಾರುನು ಆ ತರ ಯಾಮಾರೋದು ಇಲ್ಲ, ಯಾಮಾರ್ಸೋದು ಇಲ್ಲ, ಆಗೋದಿಲ್ಲ. ಈಗ ಫ್ರೆಂಡ್ಸ್, ಈಗಿನ ಜನರೇಷನ್ ಅಲ್ಲಿ ಬಹಳ ಬುದ್ಧಿವಂತರು ಇದ್ದಾರೆ, ಮತ್ತೆ ಅವರು ಎಲ್ಲಾನು ಥಿಂಕ್ ಮಾಡ್ತಾರೆ. ಇವಾಗ್ಲೇ ಈಗ ನೋಡಿ, ಏನಂತಾರೆ, ಅಯ್ಯೋ ಮದುವೆ ಆಗಿ ಯಾರು ಸುಖವಾಗಿದ್ದಾರೆ ಉದಾಹರಣೆಗೆ ಹೇಳ್ತಾರೆ ಫ್ರೆಂಡ್ಸ್. ನಾವೇನಾದ್ರೂ ಬೇಗ ಮದುವೆ ಮಾಡಬೇಕು, ಅಯ್ಯೋ ಮದುವೆ ಆಗಿ ಯಾರು ಸುಖವಾಗಿದ್ದಾರೆ ಅಂತ ರಿವರ್ಸ್ ಆನ್ಸರ್ ನಮ್ಗೆ ಕೇಳ್ತಾರೆ. ಇವಾಗ ಯಾವ ರೀತಿ ಜೀವನ ಅಂದ್ರೆ ಫ್ರೆಂಡ್ಸ್, ಈಗ ನೋಡಿ, ಬ್ಯಾಚುಲರ್ ಅಂದ್ರೆ ಏನು, ಅವರು ಇಲ್ಲಿ ಓದ್ತಾರೆ, ಓದಿ ಏನ್ ಮಾಡ್ತಾರೆ, ಒಬ್ರೇ ಬೇರೆ ಕಡೆ ಹೋಗ್ತಾರೆ. ಎಲ್ಲಿಗೆ? ಎಜುಕೇಶನ್ಗೆ ಇರ್ಬೋದು, ಕೆಲ್ಸಕ್ಕೆ ಇರ್ಬೋದು. ಆಮೇಲೆ ಫ್ರೆಂಡ್ಸ್, ಎಷ್ಟೊಂದ್ ಜನ ಲೇಡೀಸ್ಗಳು ನೋಡಿ, 3 ಜನ 4 ಜನ ರೂಮ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಕೆಲ್ಸನೂ ಮಾಡ್ತಾರೆ, ಮತ್ತೆ ಓದ್ತಾ ಇರ್ತಾರೆ. ಈ ಎರಡನ್ನೂ ಮಾಡ್ತಾರೆ. ಮತ್ತೆ ಜೆಂಟ್ಸು ಅಷ್ಟೇ ಫ್ರೆಂಡ್ಸ್. ನೋಡಿ, ಇವಾಗ ಜೆಂಟ್ಸ್ಗಳು ಎಷ್ಟೊಂದ್ ಜನ ಮದ್ವೆ ಮುಂಚೆನೆ ಈಗ ಅವರು ಬ್ಯಾಚುಲರ್ ಫ್ರೆಂಡ್ಸ್. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಜೆಂಟ್ಸ್ ಇರ್ತಾರಲ್ಲ, ಗಂಡಸರು ಬಾಯ್ಸೇನೆ ಲೇಡೀಸ್ಗಿಂತ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ಇದು ಯಾವಾಗ ಅವರು ಅಡ್ಗೆ ಮಾಡೋದನ್ನ ಕಲಿತಾರೆ ಅಂದ್ರೆ ಫ್ರೆಂಡ್ಸ್, ಅವರು ಅಕಸ್ಮಾತ್ ಎಜುಕೇಶನ್ ಮುಗಿಯುತ್ತೆ ಅನ್ಕೊಳ್ಳಿ. ಎಜುಕೇಶನ್ ಮುಗ್ದಾಗ ಅವರು ಫ್ರೆಂಡ್ಸ್ ಟೌನ್ಗಳಿಗೆ ಈಗ ಅವರು ಓದಕ್ ಹೋಗೋ ಪರಿಸ್ಥಿತಿ ಬರುತ್ತೆ. ಇಲ್ಲ ಅಂದ್ರೆ ಫ್ರೆಂಡ್ಸ್, ಓದಕ್ ಹೋಗ್ಲಿಲ್ಲ ಅಂದ್ರೂ ಅವರು ಕೆಲ್ಸಕ್ಕೆ ಸೇರ್ಕೋತಾರೆ ಅನ್ಕೊಳ್ಳಿ, ಅವರು ಮ್ಯಾರೇಜ್ ಆಗಿರಲ್ಲ. ಈಗ ಫ್ರೆಂಡ್ಸ್ ನೋಡಿ, ರಿಲೇಷನ್ ಮನೇಲಿ ಎಷ್ಟು ದಿವಸ ಇರಕ್ಕಾಗುತ್ತೆ? 1 ತಿಂಗಳು 2 ತಿಂಗಳು, ಎಷ್ಟು ದಿವಸ ಇದ್ರು ಫ್ರೆಂಡ್ಸ್ ಅದು ಅಂಗಿನ ಅರಮನೆ. ಅವಾಗ ಅದಕ್ಕೋಸ್ಕರ ಫ್ರೆಂಡ್ಸ್ ಯಾರು ಇರಕ್ ಇಷ್ಟಪಡಲ್ಲ. ಬ್ಯಾಚುಲರ್ ಏನ್ ಮಾಡ್ತಾರೆ ಫ್ರೆಂಡ್ಸ್, 3 ಜನ 4 ಜನ, ಸ್ವಲ್ಪ ಜನ ಫ್ರೆಂಡ್ಸ್ ಪಿಜಿಗೆ ಸೇರ್ಕೋತಾರೆ. ಸ್ವಲ್ಪ ಜನಕ್ಕೆ ಹೆಂಗೆ ಅಂದ್ರೆ ಫ್ರೆಂಡ್ಸ್, ಪಿಜಿದು ಊಟ ಸೆಟ್ ಆಗಲ್ಲ ಅಂದ್ರೆ ಹೆಂಗೆ ಅಂದ್ರೆ ಫ್ರೆಂಡ್ಸ್, ಈಗ ಅವರು ಊರಲ್ಲಿ ಯಾವ ತರ ಇರುತ್ತೆ ಅಂದ್ರೆ ಚೆನ್ನಾಗಿ ಅಡ್ಗೆ ಮಾಡ್ಕೊಳ್ಳೋದು. ಊರಲ್ಲಿ ಫ್ರೆಂಡ್ಸ್, ನೀವೇ ನೋಡಿ, ನಮ್ಮ ಮನೆ ತಂಗ್ಳ ಅನ್ನ ಆಗ್ಲಿ ಫ್ರೆಂಡ್ಸ್, ಅದಕ್ಕೆ ಯಾವ್ದು ಸೋಡಾ ಮಿಕ್ಸ್ ಆಗಿರಲ್ಲ. ಈಗ ನೋಡಿ, ನಾವು ಡೈಲಿ ಅಡ್ಗೆ ಮಾಡ್ತೀವಿ, ನಾವೇನ್ ಸೋಡಾ ಹಾಕ್ತೀವಿ ಫ್ರೆಂಡ್ಸ್? ನಾವು ಸೋಡಾನೇ ಹಾಕಲ್ಲ ಫ್ರೆಂಡ್ಸ್ ಯಾವ್ದಕ್ಕೂ. ಅದಕ್ಕೆ ಈ ಬ್ಯಾಚುಲರ್ ಅಡ್ಗೆಗೂ ಹೋಟ್ಲ್ ಅಡ್ಗೆಗೂ ನಮ್ಮ ಮನೆ ಅಡ್ಗೆಗೂ ವ್ಯತ್ಯಾಸ ಏನು ಅಂದ್ರೆ ಫ್ರೆಂಡ್ಸ್, ಅವರು ಏನಾದ್ರೂ ವೆರೈಟಿ ಮಾಡ್ತಾರೆ ಫ್ರೆಂಡ್ಸ್. ಅವರು ಮಾಡಲೇಬೇಕು. ಯಾಕೆ ಹೇಳಿ? ಅವ್ರದ್ದು ಬಿಸಿನೆಸ್ ಅದೇ, ಅವ್ರ ಬಿಸ್ನೆಸ್ ಅದು ಫ್ರೆಂಡ್ಸ್. ಅವರು ಸೋಡಾ ಹಾಕ್ತೆ ನಾನು ಅಡ್ಗೆ ಮಾಡಲ್ಲ, ಈ ತರ ಎಲ್ಲ ಮಾಡಿ ಅವ್ರ ಬಿಸ್ನೆಸ್ ಆಗಲ್ಲ ಫ್ರೆಂಡ್ಸ್. ಅದು ರೂಲ್ಸ್ ಇರೋದೇ ಹಂಗೆ. ಅವ್ರಿಗೆ ಬಿಸ್ನೆಸ್ ಆಗ್ಬೇಕು, ಚೆನ್ನಾಗಿರ್ಬೇಕು. ಒಬ್ಬರಿಗೆ ಈ ತರ ಸೋಡಾ ಹಾಕಿರೋ ರೈಸ್ ಇಷ್ಟ ಆಗುತ್ತೆ, ಒಬ್ಬರಿಗೆ ಪನ್ನೀರ್ ಪಾಲಕ್ ಇಷ್ಟ ಆಗುತ್ತೆ, ಒಬ್ರಿಗೆ ರೊಟ್ಟಿ ಇಷ್ಟ ಆಗುತ್ತೆ, ಒಬ್ರಿಗೆ ದೋಸೆ ಇಷ್ಟ ಆಗುತ್ತೆ, ಒಬ್ರಿಗೆ ಬರೀ ಸಾಂಬಾರ್ ಇಷ್ಟ ಆಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಜ್ಯೂಸಲ್ಲೂ ಎಷ್ಟೊಂದು ಐಟಮ್ ಇದೆ, ಒಬ್ಬೊಬ್ಬರಿಗೆ ಒಂದೊಂದು ಜ್ಯೂಸ್ ಇಷ್ಟ ಆಗುತ್ತೆ. ಅವ್ರು ಅದಕ್ಕೆ ಈಗ ನಾವು ಫ್ರೆಂಡ್ಸ್ ಜ್ಯೂಸು ನೋಡಿ ಫ್ರೆಂಡ್ಸ್, ನಾನು ಡೈಲಿ ಜ್ಯೂಸ್ ಮಾಡ್ತೀನಿ. ನಾನೇನ್ ಹಾಕ್ತೀನಿ, ನೀರ್ ಹಾಕ್ತೀನಿ. ನಾನು ಫ್ರಿಜ್ ಅಲ್ಲಿ ನೀರ್ ಇಟ್ಕೊಂಡಿರ್ತೀನಿ, 1 ಬಾಟ್ಲು ಸಕ್ಕರೆ ಹಾಕ್ತೀನಿ. ಮತ್ತೆ ಏನಾದ್ರು ಲೆಮನ್ ಆದ್ರೆ ಬೀಜ ತೆಗಿತೀನಿ. ಮತ್ತೆ ಇದ್ರಲ್ಲಿ ಆರೆಂಜು ಮತ್ತೆ ಮೋಸಂಬಿ ಇದ್ರೆ ಬೀಜ ತೆಗಿತೀನಿ. ಮತ್ತೆ ದಾಳಿಂಬೆಲು ಅಷ್ಟೇ ಸುಲ್ದ್ಬಿಟ್ಟು ಹಾಕ್ಬಿಟ್ಟು ನೀರ್ ಹಾಕಿ ನಾವು ಕುಡಿದ್ ಬಿಡ್ತೀವಿ. ಆದ್ರೆ ಫ್ರೆಂಡ್ಸ್, ಅವ್ರ ಹೋಟೆಲ್ ಆ ತರ ಮಾಡಕ್ಕಾಗತ್ತಾ? ಹೋಟೆಲ್ ಅಲ್ಲಿ ಮತ್ತೆ ಜ್ಯೂಸ್ ಸೆಂಟರ್ ಅವ್ರು ಏನಾದ್ರೂ ವೆರೈಟಿ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ಫ್ರೆಂಡ್ಸ್, ಅವ್ರಿಗೆ ಬಿಸ್ನೆಸ್ ಆಗಲ್ಲ.
ಅದಕ್ಕೆ ಫ್ರೆಂಡ್ಸ್ ನೋಡಿ, ಈಗ ಮನೆ ಊಟ ಮತ್ತೆ ಬ್ಯಾಚುಲರ್ ಏನ್ ಮಾಡ್ತಾರೆ, ಇದು ಬ್ಯಾಚುಲರ್ ಲೈಫ್ ಹೆಂಗೆ ಅಂದ್ರೆ ಫ್ರೆಂಡ್ಸ್, ನಾನು ಅದ್ ಹೇಳಕ್ ಬಂದು ಎಲ್ಲಾನು ಇರ್ಲಿ ಫ್ರೆಂಡ್ಸ್, ಒಂದು ವಿಡಿಯೋದಲ್ಲಿ ಎಲ್ಲಾನು ಹೇಳ್ಬೋದಲ್ಲ ಅಂತ ನಾನು ವಿವರವಾಗಿ ಹೇಳ್ತಾ ಇದ್ದೀನಿ. ಅವಾಗ ಫ್ರೆಂಡ್ಸ್ ಬ್ಯಾಚುಲರ್ ಏನ್ ಮಾಡ್ತಾರೆ ಪಾಪ, ಹಿಂಗೆ ಅವ್ರಿಗೆ ಏನಂದ್ರೆ ಮುಂದೆ ಫ್ಯೂಚರ್ ನೋಡ್ಬೇಕಲ್ಲ ಫ್ರೆಂಡ್ಸ್. ಇವಾಗ ಮದ್ವೆ ಆಗೋದ್ ಮುಂಚೆ ಒಬ್ಬೊಬ್ರು ಲೈಫಲ್ಲಿ ಏನ್ ಯೋಚನೆ ಮಾಡ್ತಾರೆ, ನಾನು ಮದ್ವೆಗ್ ಮುಂಚೆನೆ ಏನಾದ್ರೂ ಸಂಪಾದನೆ ಮಾಡ್ಬೇಕು. ಒಬ್ಬೊಬ್ರು ಏನ್ ಮಾಡ್ತಾರೆ, ಮದುವೆ ಮಾಡ್ಕೊಂಡು ವೈಫ್ನ ಇಲ್ಲೇ ತಂದೆ ಮನೇಲಿ ಬಿಟ್ಟು ಹೋಗೋದು, ಅವರು ಕೆಲಸ ಮಾಡೋದು, ಅವರು ಇದಕ್ಕೆಲ್ಲ ಮಾಡ್ತಾರೆ. ಆದ್ರೆ ಫ್ರೆಂಡ್ಸ್ ಈಗ 3/4% ಆತರ ಯಾರು ಮಾಡಲ್ಲ. ಅಕಸ್ಮಾತ್ ಮದ್ವೆ ಆದ್ರೆ ಅವರು ಜೊತೆನಲ್ಲೇ ಕರ್ಕೊಂಡೋಗಿ ಅವ್ರುನು ಓದ್ಸದಿದ್ರೆ ವೈಫ್ನ ಓದಿಸ್ತಾರೆ ಹೆಂಡ್ತಿನ, ಇಲ್ಲಾಂದ್ರೆ ಹೆಂಡ್ತಿನ ಕೆಲ್ಸಕ್ಕೆ ಹೋಗ್ತಾರೆ, ಗಂಡನು ಕೆಲ್ಸಕ್ಕೆ ಹೋಗ್ತಾರೆ, ಆವಾಗ ಇದಾಗಿದ್ದಾರೆ. ಆದ್ರೆ ಮದ್ವೆ ಮುಂಚೆ ಅವ್ರು ಏನ್ ಮಾಡ್ತಾರೆ ಸ್ವಲ್ಪ ಜನ ಫ್ರೆಂಡ್ಸ್, ಅವರು ಒಬ್ಬೊಬ್ಬರಿಗೆ ಇರುತ್ತೆ ಫ್ರೆಂಡ್ಸ್, ಒಬ್ಬರಿಗೆ ಅಲ್ಲ ಫ್ರೆಂಡ್ಸ್, 3/4 ಜನಕ್ಕೆ ಈ ತರ ಇರುತ್ತೆ. ನಾನು ಮೊದಲು ಸಂಪಾದನೆ ಮಾಡ್ಕೋಬೇಕು, ನಾನು ಮೊದಲು ಸಂಪಾದನೆ ಮಾಡ್ಕೊಂಡು ಆಮೇಲೆ ಒಂದು ಲೈಫ್ನ ಕಟ್ಕೋಬೇಕು. ಆಗ ನೋಡಿ ಫ್ರೆಂಡ್ಸ್, ಬ್ಯಾಚುಲರ್ ಜೀವನದಲ್ಲಿ ಯಾವ ತರ ಬರುತ್ತೆ ಅಂದ್ರೆ ನೋಡಿ, ಇವಾಗ ಅವರೇ ಪಾತ್ರೆ ತೊಳ್ಕೋಬೇಕು, ಅವರೇ ಬಟ್ಟೆ ವಾಶ್ ಮಾಡ್ಕೋಬೇಕು, ಅವರೇ ಮನೆ ಕ್ಲೀನ್ ಮಾಡ್ಕೋಬೇಕು, ಅವರೇ ಬಾತ್ರೂಮ್ ವಾಶ್ ಮಾಡ್ಕೋಬೇಕು. ಯಾವ ತರ ಅವ್ರ ಜೀವನ ಅಂದ್ರೆ ಫ್ರೆಂಡ್ಸ್, ಒಂದು ಹೆಂಗ್ಸು ನಾವ್ ಯಾವ ರೀತಿ ಮನೇಲಿ ಕೆಲಸ ಮಾಡ್ಕೋತೀವಿ, ಅದೇ ರೀತಿ ಪೂರ್ತಿ ಅವರು ಬ್ಯಾಚುಲರ್ ಕೆಲಸ ಮಾಡ್ಕೋಬೇಕು, ಅವರೇ ಎಲ್ಲ ಮಾಡ್ಕೋಬೇಕು. ಇವಾಗ ಫ್ರೆಂಡ್ಸ್ ಮಾಡ್ತಾ ಮಾಡ್ತಾ ಒಬ್ಬೊಬ್ರಿಗೆ ಏನಾಗುತ್ತೆ ಫ್ರೆಂಡ್ಸ್, ಇವಾಗ 3 ಜನ 4 ಜನ ಹುಡುಗರು ಇರ್ತಾರೆ ಅಂತ, ಅದರಲ್ಲಿ ಒಬ್ಬ ಚೆನ್ನಾಗಿ ಅಡ್ಗೆ ಮಾಡಿದ್ರೆ ಅವನೇ ಅಡ್ಗೆ ಮಾಡ್ತಾನೆ. ಅಕಸ್ಮಾತ್ ಒಂದ್ 2-3 ಜನ ಅಡ್ಗೆ ಮಾಡೋದ್ ಕಲ್ತಿದ್ರೆ ಒಬ್ಬ ಬೆಳಗ್ಗೆ ಮಾಡ್ತಾನೆ, ಒಬ್ಬ ಸಾಯಂಕಾಲ ಅಡ್ಗೆ ಮಾಡ್ತಾನೆ, ಕುಕಿಂಗ್ ಮಾಡ್ತಾನೆ. ಇದು ಬ್ಯಾಚುಲರ್ ಲೈಫ್ ಅಲ್ಲಿ ಫ್ರೆಂಡ್ಸ್. ಇಲ್ಲ ಅಂದ್ರೆ ರೈಸ್ ಮಾಡ್ಕೋತಾರೆ. ಆಮೇಲೆ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಸ್ವಲ್ಪ ಜನ ಬ್ಯಾಚುಲರ್ ಚೆನ್ನಾಗಿ ಸಾಂಬಾರ್ ಮಾಡೋದು, ದೋಸೆ ಮಾಡೋದು. ಫ್ರೆಂಡ್ಸ್, ಈಗ ನಾವು ಕೆಲಸ ಮಾಡೋ ಜಾಗದಲ್ಲಿ ಸ್ವಲ್ಪ ಜನ ಸ್ಟಾಫ್ ಏನಂತಾರೆ ಗೊತ್ತಾ, ಜೆಂಟ್ಸ್ ಬ್ಯಾಚುಲರ್ ಇರೋರು, ಇವತ್ತು ರೈಸ್ ಮಾಡಿದೆ, ಇವತ್ತು ಸಾಂಬಾರ್ ಮಾಡಿದೆ, ರೊಟ್ಟಿ ಮಾಡಿದೆ, ಚಪಾತಿ ಮಾಡಿದೆ, ಏನ್ ಸೇಮ್ ನಾವು ಹೆಂಗಸರು ಏನ್ ಅಡ್ಗೆ ಮಾಡ್ತೀವಿ ಫ್ರೆಂಡ್ಸ್, ಅದನ್ನೇ ಮಾಡೋರು ಕಲ್ತಿರ್ತಾರೆ. ಆದ್ರೆ ಸ್ವಲ್ಪ ಜನಕ್ಕೆ ಬರಲ್ಲ ಫ್ರೆಂಡ್ಸ್. ಇದು ಇವ್ರದ್ದು ಬ್ಯಾಚುಲರ್ ಲೈಫ್ ಇದೇ ರೀತಿ ನಡೆಯುತ್ತೆ. ಇದು ಯಾವ ರೀತಿ ನಡೆಯುತ್ತೆ ಆದ್ರೆ ಫ್ರೆಂಡ್ಸ್, ಅವ್ರಿಗೆ ಏನ್ ಗೊತ್ತಾ, ಒಂದೊಂದ್ಸಲ ಒಬ್ಬೊಬ್ಬರಿಗೆ ಬೇಡ ಅನಿಸ್ಬಿಡುತ್ತೆ ಈ ಬ್ಯಾಚುಲರ್ ಲೈಫ್. ಏನಪ್ಪ ಅಡ್ಗೆ ಮಾಡ್ಬೇಕು, ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು, ಮತ್ತೆ ಇಲ್ಲ ಕಾಲೇಜ್ಗೆ ಹೋಗ್ಬೇಕು, ಏನೋ ಒಂದು. ಆದ್ರೆ ಫ್ರೆಂಡ್ಸ್, ಬ್ಯಾಚುಲರ್ ಲೈಫ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಅಂದ್ರೆ ನೋಡಿ, ಈಗ ಲೇಡೀಸ್ ಬ್ಯಾಚುಲರ್ ಆದ್ರೆ ತಂದೆ ತಾಯಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅವ್ರು ಹೋಗಿ, ಹೆಣ್ಮಕ್ಳು ಜೀವನ ಸ್ವಲ್ಪ ಕಷ್ಟನೇ ಅಲ್ವಾ ಫ್ರೆಂಡ್ಸ್ ಟೌನ್ ಅಲ್ಲಿ. ಈಗ ಅವ್ರು ಹೋಗಿ ರೂಮ್ ಮಾಡ್ಕೊಂಡಿರ್ತಾರೆ, ಒಂದ್ 3 ಜನ 4 ಜನ, ಅದ್ರಲ್ಲಿ ಫ್ರೆಂಡ್ಸ್ 2 ಜನ ಒಳ್ಳೆಯವ್ರಿದ್ರೆ 2 ಜನ ಒಂಥರ ಕಿತಾಪತಿ ಮಾಡೋರು ಇರ್ತಾರೆ. ಅವ್ರದೇ ಒಂಥರ ಬಿಹೇವಿಯರ್ ಬೇರೆ ಇರ್ತದೆ, ಇವ್ರದೇ ಒಂಥರ ಚೇಂಜಸ್ ಇರುತ್ತೆ. ಈ ತರ ಇದ್ದಾಗ ಫ್ರೆಂಡ್ಸ್ ಕಷ್ಟ ಆಗುತ್ತೆ ಬ್ಯಾಚುಲರ್ ಜೀವನದಲ್ಲಿ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ವಿಷಯ ನೋಡಿ, ಇದು ಓಪನ್ ಆಗಿ ಹೇಳ್ತೀನಿ ನಾನು, ಯಾಕಂದ್ರೆ ಫ್ರೆಂಡ್ಸ್ ಇವಾಗ 4 ಜನ ಒಂದ್ ಲೇಡೀಸ್ ಕಳ್ಸಿದ್ರ ಅದ್ರಲ್ಲಿ ಯಾರು ಒಬ್ಳು ಯಾರನ್ನಾರ ಲವ್ ಮಾಡ್ಕೊಬಿಡ್ತಾಳೆ, ಲವ್ ಮಾಡಿ ಅಕಸ್ಮಾತ್ ಮದ್ವೆನೂ ಆಗ್ಬಿಡ್ತಾರೆ. ಈ ಬ್ಯಾಚುಲರ್ ಲೈಫ್ ಅಲ್ಲಿ ಫ್ರೆಂಡ್ಸ್ ಇದೆಲ್ಲ ಬರುತ್ತೆ. ಆಮೇಲೆ ಫ್ರೆಂಡ್ಸ್ ನೋಡಿ, ಹುಡುಗರು ಏನಾದ್ರು ಬ್ಯಾಚುಲರ್ ಇದ್ದಾಗ ಒಬ್ರಿಗೊಬ್ರು ಜಗಳ ಮಾಡ್ಕೊಂಡ್ಬಿಡ್ತಾರೆ. ಜಗಳ ಮಾಡ್ಕೊಂಡು ಹೊಡೆದಾಟ ಮಾಡ್ಕೊಂಡು ಇದೆಲ್ಲ ಬ್ಯಾಚುಲರ್ ಲೈಫ್ ಅಲ್ಲಿ ನಡೆಯುತ್ತೆ ಫ್ರೆಂಡ್ಸ್. ಈ ಬ್ಯಾಚುಲರ್ ಲೈಫ್ ಅಲ್ಲಿ ಇವೆಲ್ಲ ಆಗ್ಬಿಡುತ್ತೆ. ಆಮೇಲೆ ರೂಮ್, ಈಗ ರೂಮ್ ಓನರ್ ಎಷ್ಟೋ ಜನ ಫ್ರೆಂಡ್ಸ್ ನೋಡಿದೀರಾ, ರೂಮ್ಗಳನ್ನ ಬ್ಯಾಚುಲರ್ಗೆ ಅಂತಾನೆ ಬಾಡಿಗೆ ಓನರು ಕಟ್ಟಿರ್ತಾರೆ. ಏನ್ ಮೇಲೆ ಮೇಲೆ ಏನ್ ಮಾಡಿದಿರಿ ಏನು ಅಂದ್ರೆ, ಇಲ್ಲ ಅದು ಬ್ಯಾಚುಲರ್ಸ್ ಕೊಡ್ತೀವಿ. ಸ್ವಲ್ಪ ಜನ ಏನು ಸ್ವಂತ ಮನೆಯವ್ರು ಏನ್ ಮಾಡ್ತಾರೆ ಅಂದ್ರೆ ಫ್ರೆಂಡ್ಸ್, ಬ್ಯಾಚುಲರ್ಸ್ಗೆ ಸ್ವಲ್ಪ ನೀರು ಸೇವ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜನ ಫ್ರೆಂಡ್ಸ್, ನೀವೇ ನೋಡಿದ್ರೆ ಎಷ್ಟೋ ಮನೆಗಳಲ್ಲಿ ಬ್ಯಾಚುಲರ್ಗೆ ಅಂತಲೇ ರೂಮ್ನ ಕಟ್ಟಿರ್ತಾರೆ. ಅದ್ರಲ್ಲಿ ಏನಿರುತ್ತೆ ಅಂದ್ರೆ ಫ್ರೆಂಡ್ಸ್, ಒಂದು ಶೆಲ್ಫ್ ಇರುತ್ತೆ, ಅಲ್ಲಿ ಒಂದು ಹಾಲ್ ತರ ಇರುತ್ತೆ. ಆಮೇಲೆ ಫ್ರೆಂಡ್ಸ್, ಈಚಲ್ಲಿ ಬಾತ್ರೂಮ್ ಇರುತ್ತೆ, ಔಟ್ ಸೈಡ್ ಅಲ್ಲೇ ಬಾತ್ರೂಮ್ ಮತ್ತೆ ಸ್ನಾನದ ಮನೆ ಎರಡು ಒಟ್ಟಿಗೆನೆ ಇರುತ್ತೆ. ಇದು ಎಷ್ಟೋ ಕಡೆ ನಡೀತೆ ಫ್ರೆಂಡ್ಸ್. ಸ್ವಲ್ಪ ಜನ ಮನೆ ಕಟ್ಟುವಾಗ್ಲೇನೆ ಬ್ಯಾಚುಲರ್ಗೆ ಅಂತಲೇ ಈ ತರ ರೂಮ್ ಕಟ್ಬಿಡ್ತಾರೆ. ಆದ್ರೆ ಫ್ರೆಂಡ್ಸ್, ಬ್ಯಾಚುಲರ್ ಜೀವನನು ತುಂಬಾನೇ ಕಷ್ಟ ಇರುತ್ತೆ. ಯಾಕೆ ನೋಡಿ, ಒಬ್ರು ಅವರೇ ಅಡ್ಗೆ ಮಾಡ್ಕೊಂಡು ತಿನ್ನೋದಿರುತ್ತೆ. ಸ್ವಲ್ಪ ಜನ, ಆಮೇಲೆ ಫ್ರೆಂಡ್ಸ್ ಏನ್ ಗೊತ್ತಾ, ಬ್ಯಾಚುಲರ್ಗಳು ಪಾಪ ಎಷ್ಟು ದಿನ ಅಂತ ಹೋಟ್ಲಲ್ಲಿ ತಿನ್ನಕ್ಕಾಗುತ್ತೆ ಫ್ರೆಂಡ್ಸ್. ಇವಾಗ್ಲೂ ನೋಡಿ ಎಷ್ಟೊಂದ್ ಜನ ಡೈಲಿ ಹೋಟ್ಲಲ್ಲೇ ತಿಂತಾರೆ, 3 ಹೊತ್ತು ತಿಂತಾರೆ ಬ್ಯಾಚುಲರ್ಸ್. ಯಾಕೆಂದ್ರೆ ಫ್ರೆಂಡ್ಸ್, ಅವರು ಈಗ ಒಬ್ಬೊಬ್ರನ್ನ ಜೊತೆಗೆ ಸೇರ್ಸ್ಕೊಳಕ್ ಇಷ್ಟಪಡಲ್ಲ ಬ್ಯಾಚುಲರ್. ಯಾಕೆ ಹೇಳಿ, ಸ್ವಲ್ಪ ಜನ ಒಳ್ಳೆಯವ್ರು ಇರ್ತಾರೆ, ಈಗ ಸೆಟ್ ಮಾಡ್ಕೊಂಡು ಸೆಟ್ ಆಗಿ. ಆಮೇಲೆ ಸ್ವಲ್ಪ ಜನ ಸೆಟ್ ಆಗಲ್ಲ ಫ್ರೆಂಡ್ಸ್ ಬ್ಯಾಚುಲರ್ಗೆ. ಎಷ್ಟೋ ಜನ ನೋಡಿ, ಯಾರ ಜೊತೆಲಿ ಇರ್ಬೇಕು ಅಂದ್ರೆ ಯೋಚನೆ ಮಾಡ್ತಾರೆ. ಯಾಕೆ ಗೊತ್ತಾ, ಒಬ್ರು ಒಳ್ಳೆಯವ್ರಿದ್ರೆ ಇನ್ನ ಇಬ್ರು ಕೆಟ್ಟವ್ರು ಇರ್ತಾರೆ. ಅಲ್ಲಿ ಇಬ್ರು ಒಳ್ಳೆಯವ್ರಿದ್ರೆ ಫ್ರೆಂಡ್ಸ್, ಒಬ್ರು ಕೆಟ್ಟವ್ರು ಇದ್ದೇ ಇರ್ತಾರೆ. ಅದಕ್ಕೋಸ್ಕರ ಫ್ರೆಂಡ್ಸ್, ಸ್ವಲ್ಪ ಜನ ಏನ್ ಮಾಡ್ತಾರೆ, ಯಪ್ಪ ಇವ್ರು ಯಾರು ನಾವು ಜೊತೆಲಿ ಇರೋದೇ ಬೇಡ, ನಮ್ ಪಾಡಿಗೆ ನಾವಿರೋಣ ಅಂತಾರೆ. ಆದ್ರೆ ಫ್ರೆಂಡ್ಸ್, ರಿಲೇಷನ್ ಮನೇಲಿ ಯಾರು ಇರಕ್ಕಾಗಲ್ಲ. ಆಮೇಲೆ ಫ್ರೆಂಡ್ಸ್, ಎಷ್ಟೊಂದ್ ಜನ ಪಿ ಜಿಲಿ ಇರ್ತಾರ ಪಾಪ. ಪಿ ಜಿಲಿ ಈಗ ನೋಡಿ ಫ್ರೆಂಡ್ಸ್, ನಾನು ಕಂಪ್ನಿ ಕೆಲಸ ಮಾಡ್ತಾ ಇದ್ನಲ್ಲ, ಅವಾಗ ನಮ್ಮ ಪಿ ಜಿಯಿಂದ ಬರೋ ಎಂಪ್ಲಾಯ್ ಎಲ್ಲ ಏನ್ ಹೇಳ್ತಾರೆ, ನಾನೇನಾದ್ರು ಮೇಡಮ್ ಏನ್ ನಾಷ್ಟ ಮಾಡಿದ್ರಿ ಇವತ್ತು, ಆಯ್ತಾ ಊಟ, ಏನು, ಅಯ್ಯೋ ಮೇಡಮ್ ದಿನ ಇಡ್ಲಿ ಮಾಡ್ತಾರೆ, ಡೈಲಿ ದೋಸೆ ಮಾಡ್ತಾರೆ, ಡೈಲಿ ಚಿತ್ರಾನ್ನ ಮಾಡ್ತಾರೆ. ಆದ್ರೆ ಫ್ರೆಂಡ್ಸ್, ಈಗ ಪಿ ಜಿಲಿ ಅವರು ಅದನ್ನೇ ಮಾಡ್ಬೇಕು. ಈಗ ನೋಡಿ, ನಾವು ಒಬ್ರು 3 ಜನ 4 ಜನ ಇರೋರೆ ಒಂದೊಂದ್ ದಿನ ನಾಷ್ಟ ಅಡ್ಗೆ ಮಾಡೋದಕ್ಕೆ ಯೋಚನೆ ಮಾಡ್ತೀವಿ. ಈಗ ಅವರು 50 ಜನ 100 ಜನಕ್ಕೆ ಮಾಡ್ಬೇಕು ಅಂದ್ರೆ ಫ್ರೆಂಡ್ಸ್, ಅವರು ಇದನ್ನೇ ಮಾಡ್ಬೇಕು, ಏನು ಮಾಡಂಗಿಲ್ಲ. ಯಾಕೆ ಹೇಳಿ, ನಮ್ಮ ಪರಿಸ್ಥಿತಿ ನಾವಲ್ಲಿ ತಿನ್ಲೇಬೇಕು. ಅವ್ರ ಪರಿಸ್ಥಿತಿ ಪಿ ಜಿ ಅಂತ ಓಪನ್ ಮಾಡಿರ್ತಾರೆ, ಅಷ್ಟು ಅಡಿಗೆ ಮಾಡ್ಲೇಬೇಕು. ಆಮೇಲೆ ಫ್ರೆಂಡ್ಸ್ ನೋಡಿ, 6000 7000 5000 ಈ ತರ ಎಲ್ಲ ದುಡ್ಡು ಕಟ್ಟಿಸ್ಕೊತಾರೆ.
ಯಾಕೆಂದ್ರೆ ಫ್ರೆಂಡ್ಸ್ ಅವ್ರು ಅದೇ ಮಾಡ್ಬೇಕಲ್ಲ. ಹಂಗಾಗಿ ಫ್ರೆಂಡ್ಸ್ ಬ್ಯಾಚುಲರ್ ಲೈಫಲ್ಲಿ ಇಷ್ಟೆಲ್ಲ ನಡೆಯುತ್ತೆ. ಇದು ನಾನು ಬ್ಯಾಚುಲರ್ ಲೈಫಲ್ಲಿ ಯಾವ ರೀತಿ ಇರ್ತಾರೆ, ಯಾವ ರೀತಿ ನಡೆಯುತ್ತೆ ಎಲ್ಲ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಫ್ರೆಂಡ್ಸ್ ನಾನು ಒಂದು ಸೆಕೆಂಡ್ ವಿಡಿಯೋನ ಮಾಡ್ತೀನಿ. ಬ್ಯಾಚುಲರು ಸಿಂಪಲ್ ಆಗಿ ಏನು ಅಡುಗೆ ಮಾಡ್ಕೋಬಹುದು, ಚಿಕ್ಕ ಚಿಕ್ಕದ ಅಡುಗೆದ ಹೇಳ್ತೀನಿ ಫ್ರೆಂಡ್ಸ್. ಇದರಲ್ಲಿ ಸೆಕೆಂಡ್ ವಿಡಿಯೋನ ನೀವು ನೋಡಿ. ಅದರಲ್ಲಿ ನಾನು ಫ್ರೆಂಡ್ಸ್ ಸ್ಮಾಲ್ ನೀವು ಮಾಡ್ಕೊಳ್ಳೋದು ಏನ್ ಅಡುಗೆ ಸಿಂಪಲ್ ಆಗಿ ಒಂದು 5 ನಿಮಿಷ 10 ನಿಮಿಷಕ್ಕೆ ಅದು ಟೇಸ್ಟು ಇರಬೇಕು, ಮತ್ತೆ ನಿಮಗೆ ಅದು ರುಚಿನೂ ಇರಬೇಕು. ಆ ಥರದ್ದು ಒಂದು ಈಗ ಸೆಕೆಂಡ್ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.